ಸ್ವಯಂ ಜನರ ಸಂಘಟನೆ ಕರ್ನಾಟಕದ ವತಿಯಿಂದ ಜಿಲ್ಲಾ ಸಂಚಾಲಕ ಮಂಜಣ್ಣ ಮತ್ತು ರಾಜ್ಯಾಧ್ಯಕ್ಷ ಮಾಂತೇಶ್ ಅವರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಪ್ರಮುಖ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಸುಮಾರು 400 ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಸರ್ಕಾರಿ ಭೂಮಿಯನ್ನು ಗುರುತಿಸಿ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಲಾಗಿದೆ. ಈ ಬೇಡಿಕೆಯನ್ನು ಬೆಂಬಲಿಸಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿ ಪ್ರತಿಭಟನೆ ನಡೆಸಿದರು. ವರ್ಷಗಳಿಂದ ನಿವೇಶನಕ್ಕಾಗಿ ನಿರೀಕ್ಷಿಸುತ್ತಿರುವ ಕುಟುಂಬಗಳ ಬದುಕಿಗೆ ನೆಲೆಯೊದಗಿಸುವ ಕೆಲಸವನ್ನು ಸರ್ಕಾರ ತಡ ಮಾಡದೆ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಿ ಹೇಳಲಾಗಿದೆ. ಜಿಲ್ಲಾ ಸಂಚಾಲಕರು, ಸ್ಲಂ ಜನರ ಸಂಘಟನೆ. ನಾವು ಸುಮಾರು 2021ರಿಂದ ನಿವೇಶನ ರೈತರ ಹೋರಾಟ ಕೈಗೆತ್ತಿಕೊಂಡಿರೋದು. ಅಂದರೆ ನಗರದಲ್ಲಿ ಏನು ಕೊಳಗೇರಿಗಳಲ್ಲಿ, ಸ್ಲಮ್ಗಳಲ್ಲಿ ಏನು ವಾಸ ಮಾಡ್ತಾರೆ, ಮನೆ ಕೆಲಸಕ್ಕೆ ಹೋಗೋಂಥ ಮಹಿಳೆಯರು, ಕಟ್ಟಡ ಕಾರ್ಮಿಕರು, ಆಟೋ ಚಾಲಕರು, ಬೀಡಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ, ಅಲ್ಪಸಂಖ್ಯಾತರು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ನಗರವಂಚಿತ ಸಮುದಾಯಗಳಾದ ಅಲೆಮಾರಿಗಳು ಮತ್ತು ಅರೆ ಅಲೆಮಾರಿಗಳು, ಈ ಥರ ಜನರನ್ನು ಸಂಘಟನೆ ಮಾಡಿ ನಾವು ಯಾರಿಗೆ ನಿವೇಶನ ಇಲ್ಲ, ಯಾರಿಗೇನು ಮನೆ ಬಾಡಿಗೆಗೆ ಏನು ಸುಮಾರು 30 ವರ್ಷಗಳಿಂದ ನಗರದಲ್ಲಿ ಏನು ವಾಸ ಮಾಡ್ತಾರೆ ಅಂಥ ಜನಗಳನ್ನ ಸರ್ವೆ ಮಾಡಿ ಇಡೀ 40 ಸ್ಲಮ್ಗಳಲ್ಲಿ ಚಿತ್ರದುರ್ಗದಲ್ಲಿ ಘೋಷಿತ, ಅಂದರೆ ಸರ್ಕಾರದಿಂದ ಘೋಷಣೆ ಆಗಿರ್ತಕ್ಕಂಥ 29 ಸ್ಲಮ್ಗಳು ಮತ್ತು ಅನಧಿಕೃತವಾಗಿರ್ತಕ್ಕಂಥ ಆ ಸ್ಲಮ್ಗಳಲ್ಲಿ ನಾವು ಸಂಘಟನೆ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಆ ಸಂಘಟನೆ ಕೆಲಸ ಮಾಡಿ ಆ ಜನಗಳನ್ನ ಏನು ನಿವೇಶನ ರೈತರು ಬಾಡಿಗೆ ಮನೆಗೆ ಏನಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನ ಸುಮಾರು 400 ಜನಗಳನ್ನ ನಾವು ಗುರುತಿಸಿ ಪಟ್ಟಿ ಮಾಡಿ 2021ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿರಂತರ ಧರಣಿ ಮಾಡಿ 1 ವಾರಗಟ್ಟಲೆ ನಾವು ಮನವಿ ಸಲ್ಲಿಸಿದ್ವಿ, ಪಟ್ಟಿನ ಸಲ್ಲಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ 2022, 23, 24 ಹೀಗೆ ನಿರಂತರ ಪ್ರತಿಭಟನೆಗಳು ಮತ್ತು ಮನವಿಗಳು ಮತ್ತು ಧರಣಿಗಳು ಮಾಡ್ಕೊಂತ ಬಂದು ನಾವು ಮನವಿ ಕೊಟ್ಟಿದ್ವಿ. ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿ, ನಮ್ಮ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ಲೋಕಸಭಾ ಸದಸ್ಯರುಗಳು ಎಲ್ಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅದನ್ನು ನಿವೇಶನ ಯಾವುದೋ ಆಶ್ರಯ ಕಮಿಟಿಗೆ ಮಂಜೂರಾತಿನೂ ಕೂಡ ಕೊಟ್ಟಿದ್ದಾರೆ. ಮಂಜೂರಾತಿ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಐತೆ. ನಾವು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗ ಅಧಿಕಾರಿಗಳಿಗೂ ಸಮೇತ ಮನವಿ ಸಲ್ಲಿಸಿದ್ವಿ. ಈ ಎಷ್ಟಾರು 2021ರಿಂದ ಇಲ್ಲಿವರೆಗೂ ಇವತ್ತು ಕೂಡ ಧರಣಿಗಳು ಮಾಡ್ಕೊಂತಲೇ ಬರ್ತಾಯಿದ್ವಿ. ಸರ್ಕಾರದವರು ಯಾವುದೇ ರೀತಿ ಗಮನ ಹರಿಸ್ತಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಸರ್ವೇರು ಮತ್ತು ತಾಲೂಕು ಅಧಿಕಾರಿಗಳಿಗೆ ನಾವು ಹೇಳೋದೇನೆಂದರೆ, ದಯವಿಟ್ಟು ನಮ್ಮ ಸ್ಲಮ್ ಜನರ ಬೇಡಿಕೆನ ಈಡೇರಿಸ್ರಿ. ನಾನು ಮಾಂತೇಶ್ ಅಂತೇಳಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ. ಇವತ್ತೇನು ಸ್ಲಮ್ ಆಂದೋಲನ ಸಂಘಟನೆ ವತಿಯಿಂದ ಈ ಜಿಲ್ಲಾಧ್ಯಕ್ಷ ಮಂಜಣ್ಣನ ನೇತೃತ್ವದಲ್ಲಿ ಇವತ್ತೇನು ಪ್ರತಿಭಟನೆ ಆಯಿತು, ಇದು ಸ್ಲಮ್ಮು ಜನಾಂಗದ ಸಮಸ್ಯೆ ಬಗ್ಗೆ ಅವರು 2001ರಿಂದ 2024ವರೆಗೂ ಅವರು ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿರತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ನಗರಸಭೆ ಈ ಶೋಷಿತ ಸಮಾಜವನ್ನು ತುಳಿಯಲು ಭಾಳ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದಾರೆ. ಇಲ್ಲಿನ ರಾಜಕಾರಣಿಗಳು ಈ ದಲಿತ ಸಂಘಟನೆಯರಿಗೆ ಮತ್ತು ಸ್ಲಮ್ ಜನಾಂದೋಲನ ಸಂಘಟನೆಯರಿಗೆ ಯಾವುದೇ ರೀತಿಯ ಸವಲತ್ತು ಸಹಾಯ ಮಾಡಿಲ್ಲ. ಈ ನಗರದಲ್ಲಿರ್ತಕ್ಕಂಥ ಸ್ಲಮ್ ಜನಾಂಗ SC ST ಮತ್ತು ಮೈನಾರಿಟಿ, ಅಲ್ಲಿ ಕಡು ಬಡವರು, ದಿನನಿತ್ಯ ಕೂಲಿ ಕಾರ್ಮಿಕರು, ಅಲ್ಲಿರ್ತಕ್ಕಂಥ ಜನಗಳಿಗೆ ಸುಮಾರು ವರ್ಷಗಳಿಂದ ಅಲ್ಲಿ ವಾಸವಿರ್ತಕ್ಕಂಥ ಜನಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದು ಹಕ್ಕುಪತ್ರ ಕೊಟ್ಟಿರೋದ್ರಿಂದ ಅಲ್ಲಿ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗಿ ಒಂದು ಮನೆಗೆ 2-3 ಕುಟುಂಬ ವಾಸ ಮಾಡಲು ತುಂಬ ಕಷ್ಟ ಆಗಿದೆ. ಆ ವಿಚಾರವಾಗಿ ರಾಜ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡೋ ಮುಖಾಂತರ ಉಪವಿಭಾಗ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ. ಜಲ ಆಂದೋಲನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಒಕ್ಕೂಟ ಸೇರಿಕೊಂಡು ಬರುವಂಥ ದಿನಗಳಲ್ಲಿ ನಮಗೆ ಹಕ್ಕುಪತ್ರ ಕೊಡ್ತಿದ್ರೆ ನಾವು ಉಗ್ರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ ಉಪಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಏನು ಇವತ್ತು ಚಿತ್ರದುರ್ಗ ಜಿಲ್ಲೆ ಒಳಗೆ ಯಾವುದೇ ಹೋರಾಟ ಮಾಡಿದ್ರೂ ನಮಗೆ ಸರಿಯಾಗಿ ಜಿಲ್ಲಾಡಳಿತ ಸ್ಪಂದಿಸ್ತಿಲ್ಲ.
ಇದಕ್ಕೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ಲಮ್ ಜನಾಂದೋಲನ ಕರ್ನಾಟಕ ವಸತಿ ರಹಿತ ಏನು ನಿವಾಸಿಗಳಿಗೆ ಇಂಗಳದಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 79 ಸರ್ವೆ ನಂಬರ್ನಲ್ಲಿ ವಸತಿಗಳನ್ನು ಕೊಡಬೇಕು ಅಂತ ಹೇಳಿ ಸುಮಾರು ವರ್ಷಗಳ ಕಾಲ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ, ನಗರಸಭೆಗೂ ಮನವಿ ಕೊಟ್ಟಿರ್ತೀವಿ. ಹಂಗಾಗಿ ರಾಜ್ಯ ಸರ್ಕಾರಕ್ಕೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟಿರ್ತೀವಿ. ಈ ಒಂದು ಕಾರ್ಯಕ್ರಮದಡಿಯಲ್ಲಿ ನಮ್ಮ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘದ ಎಚ್ ಮಾಂತೇಶ್ ಅಣ್ಣನವರು ಈ ಸಂಘಟನೆಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ಆಗಿ ನಮಗೆ ಏನು ಇಲ್ಲಿ ಕೂಲಿ ಕಾರ್ಮಿಕರು ಇದ್ದಾರೋ ಅವರಿಗೆ ಎಲ್ಲರಿಗೂ ನಿವೇಶನ ಕೊಡಬೇಕು ಅಂತ ಹೇಳಿ ಸ್ಲಮ್ ಜನಾಂದೋಲನ ಕರ್ನಾಟಕ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ರುದ್ರಮುನಿ ಅಂತ, ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ. ಉಗ್ರವಾಗಿ ಅಂದ್ರೆ ಅದೇ ಕಬ್ಬಿಂದ ಮಾಡಿದ್ರಲ್ಲ ಹಂಗೆ. ಈ ಚಾನೆಲ್ ಅನ್ನು ಉಗ್ರವಾಗಿ ಅಂದ್ರೆ ನಮ್ಮ ಬೇಡಿಕೆನ ಮಾಡಿ. ಧನ್ಯವಾದಗಳು. ಉಗ್ರವಾಗಿ